ನಾನು ಚೈನಾದಲ್ಲಿರುವಾಗ ಮಹಿಳೆಯರಿಗೆ ರಾತ್ರಿ ಎಷ್ಟು ಸೇಫ್ ಉಂಟಲ್ಲಿ ಈ ಥರದ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ. ಆವಾಗ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಭಾರತವನ್ನು ಕೀಳಾಗಿ ಮಾಡ್ತಿದ್ವಿ ಈ ಥರ ಎಲ್ಲ ಕಮೆಂಟ್ಸ್ ಹಾಕ್ತಿದ್ರಿ ಅಲ್ವಾ. ಭಾರತದ ಸುದ್ದಿಯೇ ನಾನು ತೆಗಿತಾ ಇರಲಿಲ್ಲ, ಚೈನಾದ ಬಗ್ಗೆ ಮಾತ್ರ ಹೇಳುವಾಗ ಕೂಡ ನಿಮಗೆ ಇಂಡೈರೆಕ್ಟ್ ಆಗಿ ನಾನು ಭಾರತವನ್ನು ತೆಗಳ್ತಾ ಇದ್ದೇನೆ, ಭಾರತ ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳುವ ಥರ ಫೀಲ್ ಆಗ್ತಿತ್ತು. ಇವತ್ತು ನಾನೊಂದು ಪ್ರಶ್ನೆ ನಿಮಗೆ ಕೇಳಬೇಕು, ಒಂದು ಉದಾಹರಣೆಯ ಸಹಿತ. ಒಂದು ಫ್ರೆಂಡ್ ಮ್ಯಾಕ್ಸೀನ್ ಅಂತ ತುಂಬ ಕನ್ನಡವನ್ನು ಇಷ್ಟಪಡ್ತಾರೆ, ಕನ್ನಡದ ಬಗ್ಗೆ ಹೆಚ್ಚು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಹಾಗೆಯೇ ಕರ್ನಾಟಕಕ್ಕೊಂದು ದಿನ ಬರಬೇಕು ಅಂತ ಹೇಳಿ ಸಹ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು, ಆ ಪೋಸ್ಟಿನ ಕೆಳಗಡೆ ಇದೊಂದು ಕಮೆಂಟ್ ಬಂದಿದೆ. ಫೇಕ್ ಅಕೌಂಟಲ್ಲಿ ಕಮೆಂಟ್ ಮಾಡಿದ್ದಾದ್ರೂ ಕೂಡ ಫೇಕ್ ಅಕೌಂಟಿನ ಹಿಂದೆ ಇರುವ ವ್ಯಕ್ತಿ ನಿಜವಾದ ವ್ಯಕ್ತಿ ಅಲ್ವಾ, ಅವರಿಗೆ ಈ ವಿಚಾರ ತಲುಪಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಇಲ್ಲಿ ಭಾರತದಲ್ಲಿ ಇಲ್ಲದೆ ವಿದೇಶದಲ್ಲಿರುವವರಿಗೆ ಈ ಥರ ಕಮೆಂಟ್ಸ್ಗಳು ಬರ್ತದೆ ಅಂತ ಹಾಕ್ತೀರಿ ಅಂತ ಆದರೆ, ನಮ್ಮ ಭಾರತದ ಮಹಿಳೆಯರಿಗೆ ಭಾರತ ಎಷ್ಟು ಸೇಫ್ ಉಂಟು? ಎಲ್ಲರೂ ಯಾರೆಲ್ಲ ನನಗೆ ಭಾರತ ಸೇಫ್ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ದೀರಿ, ಇದಕ್ಕೆ ಉತ್ತರ ಕೊಡಿ ನೀವು ಇವಾಗ. ಎಷ್ಟು ಸೇಫ್ ಉಂಟು? ಈ ಥರ ನಮ್ಮ ಮನಸ್ಥಿತಿ ಈ ಥರ ಉಂಟು ಅಂತ ಹೇಳಿ ಆದರೆ ನಮ್ಮ ದೇಶದ ಭವಿಷ್ಯ ಏನು? ಇದೇ ನಾನು ಚೈನಾಕ್ಕೆ ಹೋದಾಗ ಒಬ್ಬರೇ ನನ್ನನ್ನು ಈ ಮನಸ್ಥಿತಿಯಲ್ಲಿ ಕಮೆಂಟ್ ಹಾಕಲಿಲ್ಲ, ಪ್ರಶ್ನೆ ಮಾಡಲಿಲ್ಲ, ಮಾತಾಡುವುದಿಲ್ಲ, ಏನು ಕೂಡ ನಾನು ಎದುರಿಸಬೇಕಾಗಿ ಬರಲಿಲ್ಲ ಅಲ್ಲಿ ಚೈನಾದಲ್ಲಿರುವಾಗ. ಆದರೆ ಈಗ ಭಾರತದಲ್ಲಿರುವವರು ಬೇರೆ ದೇಶದವರಿಗೆ ಇದೇ ಥರ ಕಮೆಂಟ್ ಹಾಕ್ತಾರೆ ಅಂತ ಹೇಳಿದರೆ ನನಗೆ ತುಂಬ ಅಸಹ್ಯ ಆಗ್ತದೆ. ಅದಕ್ಕೆ ನಾನಿವಾಗ ವೆಕೇಷನ್ಗೆ ಅಂತೇಳಿ ಭಾರತಕ್ಕೆ ಬಂದಿದ್ದೇನೆ. ನಮಸ್ತೆ, ನಾನು ನಿಮ್ಮ ಅಸೀಮಾ, ಭಾರತದಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಗೆ ಹೆಮ್ಮೆಯಿಂದ ಹೇಳಿಕೊಳ್ಳಿ? ಆ ಒಂದು ಹೇಳಿಕೊಳ್ಳುವ ಸ್ಥಿತಿಯಲ್ಲೇ ನಾನಿಲ್ಲ ಅಂತ ಹೇಳುವಂಥ ಥರ ಆಗಿದೆ. ನಾನಿವಾಗ ನನ್ನ ಫ್ರೆಂಡಿಗೆ ಅದು ಏನಂತ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅವರ ಕಮೆಂಟ್, ಆದರೆ ಜಸ್ಟ್ ಇದು ಕೆಟ್ಟ ಕಮೆಂಟ್ ಡಿಲೀಟ್ ಮಾಡು ಅಂತ ಅಷ್ಟೇ ಹೇಳಿಬಿಟ್ಟಿದ್ದೇನೆ. ಇದರ ಬಗ್ಗೆ ನನಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ ನಿಜ ಹೇಳಬೇಕಂದ್ರೆ.